ಫೆಬ್ರವರಿ 12, 2026 ರಂದು ಹರಿಹರದಲ್ಲಿ ನಡೆದ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ. ಅಖಿಲ ಭಾರತ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಸಮಾವೇಶವು ಕೆಳಕಂಡ ಬೇಡಿಕೆಗಳ ಈಡೇರಿಕೆಗಾಗಿ ಫೆಬ್ರವರಿ 12, 2026 ರಂದು ಒಂದು ದಿನದ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ನೀಡಿದೆ. ಈ ಮುಷ್ಕರದ ಮುಖ್ಯ ಉದ್ದೇಶವು ಇತ್ತೀಚೆಗೆ ಜಾರಿಗೆ ತಂದಿರುವ 4 ಕಾರ್ಮಿಕ ಸಂಹಿತೆಗಳ ಲೇಬರ್ ಕೋಡ್ಸ್ ಕಠಿಣ ಹಾಗೂ ಕಾರ್ಮಿಕ ವಿರೋಧಿ ವಿಧಾನದ ವಿರುದ್ಧ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಒಂದುಗೂಡಿ ಮತ್ತು ಸಂಘಟಿತ ವಿರೋಧವಾಗಿದೆ. ಈ ಕಾರ್ಮಿಕ ಸಂಹಿತೆಗಳು ಸಂಪೂರ್ಣವಾಗಿ ಕಾರ್ಮಿಕ ವಿರೋಧಿಯಾಗಿದ್ದು, ಅವುಗಳನ್ನು ರದ್ದುಪಡಿಸಬೇಕೆಂದು ಎಲ್ಲಾ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಒಂದಾಗಿ ಆಗ್ರಹಿಸಿವೆ. ಇದೇ ವೇಳೆ ಕೇಂದ್ರ ಸರ್ಕಾರವು ಎಂಜಿಎನ್ಆರ್ಇಜಿ ಕಾಯ್ದೆಯಡಿಯಲ್ಲಿ ಇರುವ ಕೆಲಸದ ಹಕ್ಕು ಎಂಬ ತತ್ವವನ್ನು ದುರ್ಬಲಗೊಳಿಸುವ ಉದ್ದೇಶದಿಂದ ವಿಬಿಜಿಆರ್ಎಎಂಜಿ ಎಂಬ ಹೊಸ ಕಾನೂನನ್ನು ಜಾರಿಗೆ ತರುವ ಪ್ರಯತ್ನ ಮಾಡುತ್ತಿದೆ. ಇದರಿಂದ ಲಕ್ಷಾಂತರ ಗ್ರಾಮೀಣ ಕಾರ್ಮಿಕರು ದಾರಿದ್ರ್ಯಕ್ಕೆ ತಳ್ಳಲ್ಪಡುವುದು ಹಾಗೂ ಬಲವಂತದ ವಲಸೆಗೆ ದೂಡಲ್ಪಡುವ ಸಾಧ್ಯತೆಯಿದೆ. ಹಣಕಾಸು ವ್ಯವಸ್ಥೆಯಲ್ಲಿನ ಬದಲಾವಣೆಗಳಿಂದ ಕೆಲಸದ ಹಕ್ಕು ಎಂಬ ತತ್ವ ಸಂಪೂರ್ಣವಾಗಿ ನಶಿಸುವ ಅಪಾಯ ಎದುರಾಗಿದೆ. ಇದಲ್ಲದೆ ರಾಜ್ಯ ಸರ್ಕಾರವು ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆ ತರುವಲ್ಲಿ ನೋಡಿಸಿರುವ ನಿರ್ಲಕ್ಷ್ಯದಿಂದಾಗಿ ರಾಜ್ಯದಲ್ಲಿ ಕಳೆದ 9 ವರ್ಷಗಳಿಂದ ಕನಿಷ್ಠ ವೇತನ ಪರಿಷ್ಕರಣೆ ನಡೆಯದೆ ಕಾರ್ಮಿಕರ ಕಾನೂನುಬದ್ಧ ಹಕ್ಕುಗಳನ್ನು ಕಸಿದುಕೊಳ್ಳಲಾಗಿದೆ. ಬೇಡಿಕೆಗಳು: 1. ಕಾರ್ಮಿಕ ವಿರೋಧಿ ಎಲ್ಲಾ 4 ಕಾರ್ಮಿಕ ಸಂಹಿತೆಗಳನ್ನು ತಕ್ಷಣ ರದ್ದುಪಡಿಸಬೇಕು. ಕರ್ನಾಟಕ ಸರ್ಕಾರ ನಿಯಮಾವಳಿಗಳನ್ನು ರಚಿಸಬಾರದು. 2. ಎಂಜಿಎನ್ಆರ್ಇಜಿ ಕಾಯ್ದೆಯನ್ನು ಅದರ ಮೂಲ ರೂಪದಲ್ಲಿ ಪುನಃ ಜಾರಿಗೆ ತರಬೇಕು. 3. ಕರ್ನಾಟಕದಲ್ಲಿ ಕನಿಷ್ಠ ವೇತನವನ್ನು ರೂ. 41,000ಕ್ಕೆ ಪರಿಷ್ಕರಿಸಬೇಕು. 4. ಯಾವುದೇ ಮಿತಿಯಿಲ್ಲದೆ ಎಲ್ಲಾ ಕಾರ್ಮಿಕರಿಗೆ ವಿಶ್ವವ್ಯಾಪಿ ಸಾಮಾಜಿಕ ಭದ್ರತೆ ಹಾಗೂ ಪಿಂಚಣಿ ಒದಗಿಸಬೇಕು. 5. ಸಾರ್ವಜನಿಕ ವಲಯದ ಸಂಸ್ಥೆಗಳು, ರೈಲ್ವೆ, ಬ್ಯಾಂಕಿಂಗ್, ರಕ್ಷಣಾ ಮತ್ತು ವಿಮಾ ಕ್ಷೇತ್ರಗಳ ವಿದ್ಯುತ್ ಶಕ್ತಿಯ ಖಾಸಗೀಕರಣ ಹಾಗೂ ವಿಲೇವಾರಿಯನ್ನು ತಕ್ಷಣ ನಿಲ್ಲಿಸಬೇಕು. 6. ಯೋಜನಾ ಕಾರ್ಮಿಕರನ್ನು ಸರ್ಕಾರಿ ನೌಕರರಾಗಿ ನಿಯಮಿತಗೊಳಿಸಬೇಕು. 7. ಗಿಗ್ ಕಾರ್ಮಿಕರಿಗೆ ಕನಿಷ್ಠ ವೇತನ, ಸುರಕ್ಷಿತ ಕೆಲಸದ ಪರಿಸ್ಥಿತಿಗಳು ಮತ್ತು 8 ಗಂಟೆಗಳ ಕೆಲಸದ ದಿನ ಸೇರಿದಂತೆ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆ ಒದಗಿಸಬೇಕು. 8. ಗುತ್ತಿಗೆ ಕಾರ್ಮಿಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ರದ್ದುಪಡಿಸಬೇಕು. ಈ ಮೇಲ್ಕಂಡ ನಮ್ಮ ಬೇಡಿಕೆಗಳ ಬಗ್ಗೆ ತಾವು ಸರ್ಕಾರದ ಗಮನಕ್ಕೆ ತರಬೇಕೆಂದು ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ವಂದನೆಗಳೊಂದಿಗೆ ಕೊಟ್ರಪ್ಪ ಎಚ್.ಕೆ, ತಾಲೂಕಾ ಅಧ್ಯಕ್ಷರು ಎಐಟಿಯುಸಿ, ಹನುಮಗೌಡ್ರು ಬಿಸಿ, ಮುದಿ ಮಲ್ಲನಗೌಡ ಕೆ, ಜಿಲ್ಲಾ ಸಂಚಾಲಕರು ಸಿಐಟಿಯು, ಅಧ್ಯಕ್ಷರು ಗ್ರಾಸಿಂ ಎಂಪ್ಲಾಯೀಸ್ ಯೂನಿಯನ್, ಕಾಟ್ರೇಶ್ ಓಲೇಕಾರ್, ಎಚ್ಪಿಎಫ್ ಎಂಪ್ಲಾಯೀಸ್ ಯೂನಿಯನ್ ಪ್ರಧಾನ ಕಾರ್ಯದರ್ಶಿ, ಭೀಮಣ್ಣ, ಕಟ್ಟಡ ಕಾರ್ಮಿಕ ಸಂಘದ ಒಕ್ಕೂಟ ಅಧ್ಯಕ್ಷರು, ಎಂಡಿ ಅಶ್ವಕ, ಬಿಡಿ ಕಾರ್ಮಿಕ ಸಂಘ, ಸೈಯದ್ ಯೂಸುಫ್, ತುಂಗಭದ್ರಾ ರೋಡ್ ಟ್ರಾನ್ಸ್ಪೋರ್ಟ್ ಚಾಲಕರ ಸಂಘದ ಅಧ್ಯಕ್ಷರು, ಕನ್ನಡ ಪರ ಸಂಘಟನೆ, ಅಬುಸಲೇಯ, ಅಧ್ಯಕ್ಷರು ಸಿಐಟಿಯು ಕಟ್ಟಡ ಕಾರ್ಮಿಕರ ಸಂಘ. ವರದಿ ಎಸ್ಆರ್ ಕಣಿವಿ, ಹರಿಹರ. ಕಾರ್ಮಿಕರ ವಿಚಾರದಲ್ಲಿ ಹೇಳಿದ್ದು ತಮ್ಮ ಮನವಿ ಅಥವಾ ತಮ್ಮ ಬೇಡಿಕೆ ಇದೆ, ಅದನ್ನು ನಾವು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರ ಕಳಿಸ್ತೀವಿ ಅಂತ ಕಾರ್ಮಿಕರನ್ನು ಗುಲಾಮಗಿರಿಗೆ ತಳ್ಳುತ್ತಿರುವಂತಹ ಲೇಬರ್ ಕಾರ್ಡ್ಗಳನ್ನು ರದ್ದುಪಡಿಸಿ 12 ಗಂಟೆ ಕೆಲಸದ ಹುಡುನ್ನು ಹೊಂದಿರುವಂತಹ ಲೇಬರ್ ಕಾರ್ಡ್ಗಳು ಬೇಡವೇ ಬೇಡ. ಏನೇ ಬರಲಿ ಇನ್ಕ್ಲಾಬ್ ಜಿಂದಾಬಾದ್, ಎಐಟಿಯುಸಿ ಜಿಂದಾಬಾದ್, PCTU ಜಿಂದಾಬಾದ್. ಕಾರ್ಮಿಕರ ಒಗ್ಗಟ್ಟು ಹೋರಾಟ ಚಿರಾಯುವಾಗಲಿ. ಕಾರ್ಮಿಕರ ಒಗ್ಗಟ್ಟು ಹೋರಾಟ ಚಿರಾಯುವಾಗಲಿ. ಕಾರ್ಮಿಕ ಮಿತ್ರರೇ, ಏನು ತಾವೆಲ್ಲ ಸಹಕಾರ ಕೊಟ್ಟಿದ್ದೀರ ದೇಶವ್ಯಾಪಿ ಸಾರ್ವತ್ರಿಕ ಮುಷ್ಕರಕ್ಕೆ ಎಲ್ಲ ಸಂಘಟನೆ ಪದಾಧಿಕಾರಿಗಳಿಗೂ ಹಾಗೂ ಕನ್ನಡ ಪರ ಹೋರಾಟಗಾರರಿಗೂ ಪ್ರತಿಯೊಬ್ಬರಿಗೂ ನಾವು ಈ ಜಂಟಿ ಸಮಿತಿ ಪರವಾಗಿ ಎಲ್ಲರಿಗೂ ವಂದನೆ ಸಲ್ಲಿಸುತ್ತೇವೆ. ಈ ಮುಂದೆ
12 ಫೆಬ್ರವರಿ 2026ರಂದು ಒಂದು ದಿನದ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ನಡೆಯಿತು. ಈ ಮುಷ್ಕರದ ಮುಖ್ಯ ಉದ್ದೇಶವು ಇತ್ತೀಚೆಗೆ ಜಾರಿಗೆ ತಂದಿರುವ 4 ಕಾರ್ಮಿಕ ಸಮಿತಿಗಳ ಕಠಿಣ ಹಾಗೂ ಕಾರ್ಮಿಕ ವಿರೋಧಿ ವಿಧಾನದ ವಿರುದ್ಧ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಒತ್ತುಗೂಡಿ ಮತ್ತು ಸಂಘಟಿತ ವಿರೋಧವಾಗಿದೆ. ಈ ಕಾರ್ಮಿಕ ಸಮಿತಿಗಳು ಸಂಪೂರ್ಣವಾಗಿ ಕಾರ್ಮಿಕ ವಿರೋಧಿಯಾಗಿದ್ದು ಅವುಗಳನ್ನು ರದ್ದುಪಡಿಸಬೇಕೆಂದು ಎಲ್ಲ ಕಾರ್ಮಿಕ ಸಂಘಟನೆಗಳು ಒಟ್ಟಾಗಿ ಆಗ್ರಹಿಸಿವೆ. ಇದೇ ವೇಳೆ ಕೇಂದ್ರ ಸರ್ಕಾರವು ನರೇಗಾ ಕಾಯ್ದೆ ಅಡಿಯಲ್ಲಿ ಇರುವ ಕೆಲಸದ ಹಕ್ಕು ಎಂಬ ತತ್ವವನ್ನು ದುರ್ಬಲಗೊಳಿಸುವ ಉದ್ದೇಶದಿಂದ ಬೀದಿ ಗ್ರಾಮ್ಜಿ ಎಂಬ ಹೊಸ ಕಾನೂನನ್ನು ಜಾರಿಗೆ ತರುವ ಪ್ರಯತ್ನ ಮಾಡುತ್ತಿದೆ. ಇದರಿಂದ ಲಕ್ಷಾಂತರ ಗ್ರಾಮೀಣ ಕಾರ್ಮಿಕರು ದಾರಿದ್ರ್ಯಕ್ಕೆ ತಳ್ಳಲ್ಪಡುವುದು ಹಾಗೂ ಬಲವಂತದ ವಲಸೆಗೆ ದೂಡಲ್ಪಡುವ ಸಾಧ್ಯತೆ ಇದೆ. ಹಣಕಾಸು ವ್ಯವಸ್ಥೆಯಲ್ಲಿನ ಬದಲಾವಣೆಗಳಿಂದ ಕೆಲಸದ ಹಕ್ಕು ಎಂಬ ತತ್ವ ಸಂಪೂರ್ಣವಾಗಿ ನಶಿಸುವ ಅಪಾಯ ಎದುರಾಗಿದೆ. ಇದಲ್ಲದೆ ರಾಜ್ಯ ಸರ್ಕಾರವು ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆ ತರುವಲ್ಲಿ ನೋಡಿಸಿರುವ ನಿರ್ಲಕ್ಷ್ಯದಿಂದಾಗಿ ರಾಜ್ಯದಲ್ಲಿ ಕಳೆದ 9 ವರ್ಷಗಳಿಂದ ಕನಿಷ್ಠ ವೇತನ ಪರಿಷ್ಕರಣೆ ನಡೆಯದೆ ಕಾರ್ಮಿಕರ ಕಾನೂನು ಹಕ್ಕುಗಳನ್ನು ಕಸಿದುಕೊಳ್ಳಲಾಗಿದೆ. ಬೇಡಿಕೆಗಳು: ಕಾರ್ಮಿಕ ವಿರೋಧಿ ಎಲ್ಲ 4 ಕಾರ್ಮಿಕ ಸಮಿತಿಗಳನ್ನು ತಕ್ಷಣ ರದ್ದುಪಡಿಸಬೇಕು. ಕರ್ನಾಟಕ ಸರ್ಕಾರ ನಿಯಮವನ್ನು ರಚಿಸಬಾರದು. ನರೇಗಾ ಕಾಯ್ದೆಯನ್ನು ಅದರ ಮೂಲಕ ರೂಪದಲ್ಲಿ ಪುನಃ ಜಾರಿಗೆ ತರಬೇಕು. ಕರ್ನಾಟಕದಲ್ಲಿ ಕನಿಷ್ಠ ವೇತನವನ್ನು 40,000ಕ್ಕೆ ಪರಿಷ್ಕರಿಸಬೇಕು. ಯಾವುದೇ ಮಿತಿ ಇಲ್ಲದೆ ಎಲ್ಲ ಕಾರ್ಮಿಕರಿಗೆ ವಿಶ್ವವ್ಯಾಪಿ ಸಾಮಾಜಿಕ ಭದ್ರತೆ ಹಾಗೂ ಪಿಂಚಣಿ ಒದಗಿಸಬೇಕು. ಸಾರ್ವಜನಿಕ ವಲಯದ ಸಂಸ್ಥೆಗಳು, ರೈಲ್ವೆ, ಬ್ಯಾಂಕಿಂಗ್, ರಕ್ಷಣಾ ಮತ್ತು ವಿಮಾ ಕ್ಷೇತ್ರಗಳ ವಿದ್ಯುತ್ ಶಕ್ತಿಯ ಖಾಸಗೀಕರಣ ಹಾಗೂ ವಿಲೇವಾರಿಯನ್ನು ತಕ್ಷಣ ನಿಲ್ಲಿಸಬೇಕು. ಯೋಜನಾ ಕಾರ್ಮಿಕರನ್ನು ಸರ್ಕಾರಿ ನೌಕರರನ್ನಾಗಿ ನೇಮಿತಗೊಳಿಸಬೇಕು. ಈ ಕಾರ್ಮಿಕರಿಗೆ ಕನಿಷ್ಠ ವೇತನ, ಸುರಕ್ಷತೆ, ಕೆಲಸದ ಪರಿಸ್ಥಿತಿಗಳು ಮತ್ತು 8 ಗಂಟೆಗಳ ಕೆಲಸದ ದಿನ ಸೇರಿದಂತೆ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆ ಒದಗಿಸಬೇಕು. ಗುತ್ತಿಗೆ ಕಾರ್ಮಿಕ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ರದ್ದುಪಡಿಸಬೇಕು. ಈ ಮೇಲ್ಕೊಂಡ ನಮ್ಮ ಬೇಡಿಕೆಗಳ ಬಗ್ಗೆ ತಾವು ಸರ್ಕಾರದ ಗಮನಕ್ಕೆ ತರಬೇಕೆಂದು ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ವತಿಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ವಂದನೆಗಳು. ಒಂದು ನಿಮಿಷ ಇದರ ಜೊತೆಗೆ ಬಹಳ ಮುಖ್ಯವಾಗಿ ಏನಂತಂದರೆ, ಒಂದು ಕಾರ್ಗಿಲ್ ಕಂಪ್ನಿ ಈಗ ಸ್ಥಗಿತಗೊಂಡಿದೆ. ಅದಕ್ಕೆ ಏನು ಮಾನ್ಯ ದಂಡಾಧಿಕಾರಿಗಳು ನಮ್ಮ ತಹಸೀಲ್ದಾರರು ವಿಶೇಷವಾಗಿ ಮಾಹಿತಿ ಅದನ್ನು ಈಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಡೋದ್ರಿಂದ ಮೇಲ ಅಧಿಕಾರಿಗಳಿಗೆ, ಸಚಿವರಿಗೆ ಕರೆಯಲ್ಲಿ ಇದರ ಸಮಸ್ಯೆ ಇದೆ, ಅದನ್ನು ಆದಷ್ಟು ಬೇಗ ಬಗೆಹರಿಸಬೇಕಂತ ಹೇಳಿ ಈ ಬೇಡಿಕೆಗಳಲ್ಲಿ ಯಾವ ಒಂದು ಬೇಡಿಕೆಯನ್ನು ಸಮಾಜದಿಂದ ಈ ನಮ್ಮ ಬೇಡಿಕೆಯನ್ನು ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಎಲ್ಲ ನಾಯಕರು ಇದನ್ನು ಕೈಗೂಡಿಸಿ ಅವರಿಗೆ ಸಮರ್ಪಣೆ ಮಾಡಬೇಕಂತ ಕೇಳ್ಕೊಳ್ತಾರೆ.